ಈ ದೇವಸ್ಥಾನಕ್ಕೆ ರಕ್ಷೆಯೇ ಪಂಜುರ್ಲಿ. ಉತ್ಸವ ಅಂತ ಇಲ್ಲಿ ರಥೋತ್ಸವ ಅಂತ ಗೊತ್ತಾಗಲ್ಲ ಯಾರಿಗೆ. ಕಲ್ಲಾಡ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಚೇಂಬೈಲಿ ಕಲ್ಲಡ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರ್ತದೆ. ಉಡುಪಿಯ ಉದ್ಯಾವರದಲ್ಲಿರುವ ಶಂಭುಕಲ್ಲು ಶ್ರೀ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ಪಂಜುರ್ಲಿ ದೇವಸ್ಥಾನ ಭಕ್ತರ ಸಂಕಷ್ಟ ಪರಿಹಾರ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಅಳುಪರ ಕಾಲದಲ್ಲಿಯೇ ಸ್ಥಾಪನೆಯಾಗಿದೆ ಎನ್ನಲಾದ ಈ ಪುರಾತನ ಕ್ಷೇತ್ರವು ತುಳುನಾಡಿನ ದೈವಿಕ ಪರಂಪರೆಯ ಪ್ರತೀಕವಾಗಿದೆ. ಉದ್ಯಾವರ ಅಂತ ಹೇಳಿದ್ರೆ ಅಳುಪರ ರಾಜರದ್ದು ರಾಜಧಾನಿ ಇದು. ಉದಯಪುರ ಅಂತ ಬಂದಿದ್ದದ್ದು. ಆ ರಾಜರದ್ದು ಕುಲದೇವರು ವೀರಭದ್ರ ಇಲ್ಲಿ ಬರ್ತಾರೆ. ಅಂದರೆ ಮಾರ್ಕಂಡೇಯ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಅಲ್ಲಿ ನಾಗಮನದಲ್ಲಿ ಅವರ ಪಾದ ಇತ್ತು ಬಂದು ಅವರೇ ಇಲ್ಲಿ ತಪಸ್ಸು ಮಾಡಿ ಆ ರೂಪದಲ್ಲಿ ಬರಬೇಕು ಅಂತ ವೀರಭದ್ರ ಯಾಕೆ ಬರ್ತು ಇದು ಬರ್ತು. ಈ ದೇವಸ್ಥಾನದ ವಿಶೇಷತೆ ಎಂದರೆ ದೇವಕ್ರಿಯೆ ಮತ್ತು ಅಸುರ ಕ್ರಿಯೆ ಆರಾಧನೆ ಎರಡೂ ಒಂದೇ ಕ್ಷೇತ್ರದಲ್ಲಿ ನಡೆಯುವುದು. ಶ್ರೀ ವೀರಭದ್ರ, ದುರ್ಗಾ ಪರಮೇಶ್ವರಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಹಾಗೂ ಗಣಪತಿಗೆ ದೇವಕ್ರಿಯೆಯ ಮೂಲಕ, ಮಹಾಕಾಳಿ ಮತ್ತು ಅಣ್ಣಪ್ಪ ಪಂಜುರ್ಲಿ ದೈವಗಳಿಗೆ ಅಸುರ ಕ್ರಿಯೆಯ ಮೂಲಕ ಆರಾಧನೆ ನಡೆಯುತ್ತದೆ. ಸಂಕಷ್ಟ ನಿವಾರಣೆ, ಮದುವೆ ವಿಳಂಬ ಪರಿಹಾರ, ಆರೋಗ್ಯ ಮತ್ತು ಕುಟುಂಬದ ಸುಖ ಶಾಂತಿಗಾಗಿ ಸಾವಿರಾರು ಭಕ್ತರು ಇಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಪ್ರತಿ ವರ್ಷ ನಡೆಯುವ ಕಲ್ಲಡ ಜಾತ್ರೆ ಈ ಕ್ಷೇತ್ರದ ಪ್ರಮುಖ ಉತ್ಸವವಾಗಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ದೈವ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಇಲ್ಲಿ ವಿಶೇಷ ನವರಾತ್ರಿ ಕಲ್ಲಡ ಅಂತ ಹೇಳ್ತೀವಿ ಉತ್ಸವ. ಮಕರ ಹುಣ್ಣಿಮೆಗೆ ಬರ್ತದೆ. ಅದು ಭಾಳ ವಿಷಯ. ಉತ್ಸವ ಅಂತ ಇಲ್ಲಿ ರಥೋತ್ಸವ ಅಂತ ಗೊತ್ತಾಗಲ್ಲ ಯಾರಿಗೆ. ಕಲ್ಲಡ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಚೇಂಬೈಲಿ ಕಲ್ಲಡ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರ್ತದೆ. ಕಲ್ಲಡ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಇರ್ತದೆ ಹೊಡೆಯೋದು. ಹಿಂದೆಯವರು ಹೇಳ್ತಾರೆ ಏನೋ ಫಾದಲ್ಲಿ ಇಲ್ಲಿ ಮಾಡಿಬಿಟ್ಟು ಮಾಡ್ತಾರೆ ಅಂತ. ಯಾಕೆಂದರೆ ಕಡಿ ಕಲ್ಲಡ ಅಂತ ಹೇಳ್ತಾರೆ. ಒಳಗಡೆ ವೀರಭದ್ರನಿಗೆ ಕಲ್ಲು ಒಡೆ ಅಂದರೆ ಗೋಡು ಒಡೆ ಗಟ್ಟಿ ಇರ್ತದೆ ಸ್ವಲ್ಪ. ಸೊ ಇಲ್ಲಿ ಪ್ರಸಾದ, ಮುಖ್ಯ ಪ್ರಸಾದನೇ ಒಡೆ, ಮುಖ್ಯ ಪ್ರಸಾದವೇ ಅದು. ಆ ದಿವಸ ಮಹಾಕಾಳಿ ಕೋಲ ಆಗ್ತದೆ. ಮಾರನೇ ದಿವಸ ಪಂಜುರ್ಲಿ ಕೋಲ ಆಗ್ತದೆ. ಉತ್ಸವ ದಿವಸ ನಮ್ಮ ಬಾಗಿಲು ಹಾಕೋದಿಲ್ಲ. ಮಾರನೇ ದಿವಸ ಪಂಜುರ್ಲಿ ಕೋಲ ಆದಮೇಲೆ ನಾವು ಬಾಗಿಲು ಹಾಕೋದು. ಮತ್ತು ಅದರ ಮಾರನೇ ದಿವಸ ಬಾಗಿಲು ಕಾರ್ಯಕ್ರಮ ಇರ್ತದೆ. ಮತ್ತು ಎರಡನೇದು ವಿಶೇಷ ಶಿವರಾತ್ರಿ. ಶಿವರಾತ್ರಿಗೆ ನಾವು ವೀರಭದ್ರನಿಗೆ ಇದು ಬರ್ತದೆ, ಕಡುಬು ಸಾಯಂಕಾಲ ಮಾಡ್ತೀವಿ. ಕಲ್ಪೋಕ್ತ ಪೂಜೆ ಆಗ್ತದೆ. ಯುಗಾದಿಗೆ ನಮಗೆ ಹಲಸಿನ ಹಣ್ಣಿಂದು ಹಬ್ಬ ಆಗಲೇಬೇಕು. ಎಷ್ಟೇ ಇದಾದ ದಿವಸ ಆ ದಿವಸ ಅಯೋಧ್ಯೆ ಆಗಲೇಬೇಕು. ಹರಕೆ ಪೂಜೆ ಅಂತ ಆಗ್ತದೆ. ಅದು ಭಾಳ ವಿಶೇಷ. ಮಧ್ಯಾಹ್ನನೇ ಬಾಗಿಲು ಹಾಕ್ತಿಲ್ಲ. ಆ ದಿವಸ ಹೈಯೆಸ್ಟ್ ಮಲ್ಲಿಗೆ ಹೂ ಬರ್ತದೆ. ಹೇಳಿದ್ರು ತುಂಬ ಬರ್ತದೆ. ಬರೀ ಮಲ್ಲಿಗೆ ಅಲ್ಲದೆ ಮತ್ತು ಯಾವ ಹೂವು ಹಾಕೋದಿಲ್ಲ. 3 ದೇವರಿಗೆ, ವೀರಭದ್ರನಿಗೆ ಎಲ್ಲ ಮಲ್ಲಿಗೆ ಹೂವೇ ಹಾಕೋದು. ಮತ್ತು ನಿತ್ಯ ಇರ್ತದೆ. ಮತ್ತು ಪ್ರತಿ ಸಂಕ್ರಮಣಕ್ಕೆ ಇಲ್ಲಿ ತಂಬಿಲ ಜಾಸ್ತಿ ಆಗ್ತದೆ. ಅದೆಲ್ಲ ದೂರ ದೂರ ಊರಿಂದ ಬರ್ತಾರೆ. ಇಲ್ಲಿ ಸುಮಾರು ದಾಂಡೇಲಿಯಿಂದ ಹಿಡಿದು ಪುತ್ತೂರು ಅಲ್ಲಿವರೆಗೂ ಇದ್ದಾರೆ ಭಕ್ತಾದಿಗಳು. ಈ ಕಡೆ ಕಾಸರಗೋಡು ಸೈಡ್ನಲ್ಲಿದ್ದಾರೆ, ಈ ಕಡೆ ಭದ್ರಾವತಿ, ಶಿವಮೊಗ್ಗ ಅಲ್ಲಿಯೂ ಇದ್ದಾರೆ. ಅವರೆಲ್ಲ ತಂಬಿಲಿಗೆ ಬರ್ಬೇಕಾದ್ರೆ ಮಧ್ಯಾಹ್ನ ಕಷ್ಟ ಆಗ್ತದೆ ಹೊರಗೆ ಹೋಗಿ. ಈಗ ಶುರು ಮಾಡಿದ್ವಿ ಅವರಿಗೋಸ್ಕರ ಒಂದು ಊಟ ಮಾಡಬೇಕು ಅಂತ. ಭಕ್ತಾದಿಗಳು ಇದಕ್ಕೆ ತುಂಬ ಈ ಪಂಜುರ್ಲಿಗೆ ಅವರು ವರ್ಷಾವಧಿ ಸೇವೆ ಕೊಡುವಂಥದ್ದೇ ಇದೆ. ಇಲ್ಲಿ ಕೆಲವರೆಲ್ಲ ಹರಕೆ ರೂಪದಲ್ಲಿ ಕೊಡುವಾಗುತ್ತಿದೆ. ಇಲ್ಲಿ ಹರಕೆ ಕೋಲಸ ಆಗ್ತದೆ ಹಾಗೆ. ಮತ್ತು ಇಲ್ಲಿ ದರ್ಶನ ಪಾತ್ರೆ ಇದ್ದಾರೆ. ಅಲ್ಲಿಗೆ ದರ್ಶನ ಬರಬೇಕಾದ್ರೆ ಇಲ್ಲಿ ಪ್ರಧಾನ ಅರ್ಚಕರೇ ಬರಬೇಕು. ಈ ಇದರಲ್ಲಿ ಕೂತ್ಕೊಂಡೇ ಅವ್ರಿಗೆ ಪ್ರಸಾದ ಕೊಡಬೇಕು. ಮತ್ತು ಅವರಿಗೆ ತೀರ್ಥ ಕೊಟ್ಟ ತಕ್ಷಣ ಅವರಿಗೆ ಮೈ ಮೇಲೆ ಬರ್ತದೆ, ಪಂಜುರ್ಲಿಗೆ ಬರ್ತದೆ. ಆವಾಗ ಅವ್ರು ಏನು ಬೇಕಾದ್ರೆ ಕರೆಕ್ಟಾಗಿ ಹೇಳ್ತಾರೆ. ಇಲ್ಲಿ
ಅದು ಬರ್ತದೆ, ನುಡಿಗಟ್ಟು ಒಳ್ಳೇದು ಬರ್ತದೆ. ಇಲ್ಲಿದ್ದೇ ಭಾಳ ವಿಶೇಷ. ಅದು ಬೆಲೆ ಕೊಡೋದು, ಇದು ಮಾಡೋದು, ಇದು ಅಂತ ತುಂಬ ಹರಕೆ ಬರೋದು ಇಲ್ಲಿಗೆ. ಈ ದೇವಸ್ಥಾನಕ್ಕೆ ರಕ್ಷೆಯೇ ಪಂಜುರ್ಲಿ.